ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಸೊ ಯಾರಿಗೆಲ್ಲ ಈ ಒಂದು ಪ್ರಾವಿಷನಲ್ ಫಸ್ಟ್ ರೌಂಡ್ ಅಲಾಟ್ಮೆಂಟಲ್ಲಿ ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿರುತ್ತೆ, ಪ್ರತಿಯೊಬ್ಬರಿಗೂ ನಿಮ್ಗೆ ಗಾಬರಿ ಆಗಿರುತ್ತೆ. ಸೊ ಸೀಟ್ ಸಿಕ್ಕಿಲ್ವಲ್ಲ, ನೆಕ್ಸ್ಟ್ ರೌಂಡಲ್ಲಿ ಸೀಟ್ ಸಿಗುತ್ತಾ? ಮತ್ತು ಕೆಲವೊಬ್ಬರಿಗೆ ಏನಾಗಿದೆ, ಮಾಕ್ ರೌಂಡಲ್ಲಿ ಸೀಟ್ ಅಲಾಟ್ ಆಗಿತ್ತು ಯಾವುದೋ ಒಂದು ಕಾಲೇಜು, ಬಟ್ ಈ ಒಂದು ಪ್ರಾವಿಷನಲ್ ಅಲಾಟ್ಮೆಂಟಲ್ಲಿ ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿದೆ. ಸೊ ಏನಕ್ಕೆ ಈ ರೀತಿ ಆಗಿದೆ, ನೆಕ್ಸ್ಟು ನಿಮ್ಮ ಪ್ರೋಸೆಸ್ ಏನಿರುತ್ತೆ, ಸೊ ಯಾವ ರೀತಿ ನಿಮಗೆ ಸೀಟ್ ಸಿಗುತ್ತೆ ನೆಕ್ಸ್ಟು, ಸೊ ಇದ್ರ ಬಗ್ಗೆ ಎಲ್ಲ ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ. ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಲಾಸ್ಟ್ ಇಯರ್ದು ನಿಮಗೆ ಕಟ್ ಆಫ್ ಫಸ್ಟ್ ರೌಂಡ್ಗೂ ಮತ್ತು ಸೆಕೆಂಡ್ ರೌಂಡ್ಗೂ ಕಟ್ ಆಫ್ ಎಷ್ಟು ವೇರಿ ಆಗುತ್ತೆ, ಸೊ ಅದನ್ನು ನಿಮಗೆ ವಿತ್ ಎಕ್ಸಾಂಪಲ್ ತೋರಿಸ್ಕೊಡ್ತೀನಿ. ಸೊ ಆದ್ದರಿಂದ ವೀಡಿಯೋನ ಸ್ವಲ್ಪ ಸ್ಪೀಡ್ ಮಾಡ್ಕೊಂಡು ನೋಡಿ, 2x ಅಥವಾ 1.5x ಹಾಕೊಂಡು ನೋಡಿ, ಸೊ ಸ್ವಲ್ಪ ಟೈಮ್ ಸೇವ್ ಆಗುತ್ತೆ. ನೆಕ್ಸ್ಟು ತುಂಬ ಸ್ಟೂಡೆಂಟ್ಸ್ಗೆ ಈ ರೀತಿ ಪ್ರಾಬ್ಲಮ್ ಏನಕ್ಕಾಗಿದೆ ಅಂತ ಹೇಳಿದ್ರೆ, ನೀವು ಆಪ್ಷನ್ ಎಂಟ್ರಿಲಿ ಮಿಸ್ಟೇಕ್ಸ್ ಮಾಡಿರ್ತೀರ. ಸೊ ಆಪ್ಷನ್ ಎಂಟ್ರಿಲಿ ನೀವು ಮಿಸ್ಟೇಕ್ಸ್ ಮಾಡಿರೋದ್ರಿಂದ ಈ ರೀತಿ ನಿಮಗೆ ಸೀಟ್ ನಾಟ್ ಅಲಾಟೆಡ್ ಅಂತ ಬಂದಿರುತ್ತೆ. ಅಥವಾ ಇನ್ನೊಂದು ರೀಸನ್ ಏನು ಅಂತ ಹೇಳಿದ್ರೆ, ಕಟ್ ಆಫು ಡಿಕ್ರೀಸ್ ಆಗಿರುತ್ತೆ. ಸೊ ಕಟ್ ಆಫು ಡಿಕ್ರೀಸ್ ಆಗಿದೆ ಅಂತ ಪ್ರತಿಯೊಬ್ಬರಿಗೂ ಗೊತ್ತು ಇವಾಗ. ನೆಕ್ಸ್ಟು ನೀವು ಈಗ ಹೊಸದಾಗಿ ಆಪ್ಷನ್ ಎಂಟ್ರಿನೂ ಮಾಡೋಕ್ಕಾಗಲ್ಲ, ಹೊಸದಾಗಿ ಕಾಲೇಜ್ನ ಆ್ಯಡ್ ಮಾಡೋದಕ್ಕಾಗಲ್ಲ. ಈಗ ಕಟ್ ಆಫು ಡಿಕ್ರೀಸ್ ಆಗಿದೆಯಲ್ವಾ, ನೆಕ್ಸ್ಟು ನಿಮಗೆ ಚಾನ್ಸ್ ಇದೆ. ಯಾವಾಗ? ನಿಮ್ಮ ಸೆಕೆಂಡ್ ರೌಂಡಲ್ಲಿ. ಸೊ ಸೆಕೆಂಡ್ ರೌಂಡ್ಗೆ ನಿಮಗೆ ಚಾನ್ಸ್ ಇದೆ. ನೀವು ಕಟ್ ಆಫಲ್ಲಿ ಏನು ಮಾಡಿ, ಲಾಸ್ಟ್ ಇಯರ್ದು ನೀವು ಕಟ್ ಆಫ್ ನೋಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡಿದರೆ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗಿರಲ್ಲ, ಕಾಲೇಜ್ ಅಲಾಟ್ ಆಗ್ತಿತ್ತು. ಬಟ್ ನೀವು ಕಟ್ ಆಫ್ ನೋಡ್ಕೊಂಡು ಆಪ್ಷನ್ ಎಂಟ್ರಿ ಮಾಡಿರಲ್ಲ. ಸೊ ನಿಮ್ಮ ಕಟ್ ಆಫ್ ನೋಡಿಕೊಂಡು ನಿಮ್ಮ ರ್ಯಾಂಕ್ ನೋಡ್ಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡಿತ್ತು ಅಂತ ಹೇಳಿದ್ರೆ ನಿಮಗೆ 100% ಕಾಲೇಜ್ ಸಿಗ್ತಾ ಇತ್ತು. ಬಟ್ ಇವಾಗ ಟೈಮ್ ಇರೋಗಿದೆ, ನೀವು ಆಪ್ಷನ್ ಎಂಟ್ರಿನೂ ಮಾಡೋದಕ್ಕಾಗಲ್ಲ, ಕಾಲೇಜ್ನೂ ಆ್ಯಡ್ ಮಾಡೋದಕ್ಕಾಗಲ್ಲ. ನೀವು ಡೈರೆಕ್ಟಾಗಿ ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ. ಸೊ ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ. ನೆಕ್ಸ್ಟು ನಿಮಗೆ ಈಗ ಆಲ್ರೆಡಿ ಸೀಟ್ ಸಿಕ್ಕಿಲ್ಲ ಅಂತಂದರೆ ನೀವು ಆಪ್ಷನ್ ಎಂಟ್ರಿಯಿಂದ ಎಕ್ಸಿಟ್ ಆಗೋಲ್ಲ, ನೀವು ಸೀಟ್ ಹೋಲ್ಡ್ ಮಾಡೋದಕ್ಕಾಗಲ್ಲ. ಅಷ್ಟೇ ನೀವು ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ. ನಿಮ್ಮ ಕಾಲೇಜ್ ಲಿಸ್ಟಲ್ಲಿ ಏನೆಲ್ಲ ಕಾಲೇಜ್ ಇತ್ತು, ಸೊ ಎಲ್ಲ ಕಾಲೇಜು ನಿಮ್ಮ ನೆಕ್ಸ್ಟ್ ರೌಂಡು ಕ್ಯಾರಿ ಆಗುತ್ತೆ. ಸೊ ನೀವು ಹೊಸದಾಗಿ ಕಾಲೇಜ್ನ ಆ್ಯಡ್ ಮಾಡೋದಕ್ಕಾಗಲ್ಲ ಮತ್ತು ಚಾಯ್ಸ್ ಎಂಟ್ರಿನೂ ಮಾಡೋದಕ್ಕಾಗಲ್ಲ. ನಿಮಗೆ ಏನೆಲ್ಲ ಕಾಲೇಜ್, ಈಗ ಒಂದು 10 ಕಾಲೇಜ್ನ ಆ್ಯಡ್ ಮಾಡಿರ್ತೀರ ನೀವು. ಸೊ ಈ 10 ಕಾಲೇಜು ನಿಮ್ಮ ಸೆಕೆಂಡ್ ರೌಂಡಲ್ಲಿ ಕ್ಯಾರಿ ಆಗುತ್ತೆ. ಸೊ ಸೆಕೆಂಡ್ ರೌಂಡಲ್ಲಿ ಈಗ ನೀವು ಇಲ್ಲಿ ಏನು ಕಾಲೇಜ್ ಹಾಕಿರ್ತೀರಲ್ಲ, ಇಷ್ಟು ಕಾಲೇಜಲ್ಲಿ ಯಾವ್ದಾದ್ರು ಸೀಟ್ ಅಲಾಟ್ ಆಗುವ ಚಾನ್ಸಸ್ ಇರುತ್ತೆ. ಸೊ ನಿಮಗೆ ಫಸ್ಟ್ ರೌಂಡ್ಗೂ ಮತ್ತು ಸೆಕೆಂಡ್ ರೌಂಡ್ಗೂ ಆಲ್ಮೋಸ್ಟು 1K ಇಂದ 2K ತನಕ ಕಟ್ ಆಫ್ ಇನ್ಕ್ರೀಸ್ ಆಗುತ್ತೆ. ಕೆಲವೊಂದು ಕಾಲೇಜ್, ಟಾಪ್ ಕಾಲೇಜಲ್ಲಿ ಹೇಳ್ತಾ ಇರೋದು ನಾನು. ಸೊ ಇನ್ನೂ ಕೆಲವು ಟಾಪ್ ಕಾಲೇಜಲ್ಲಿ 100 ಇಂದ 200 ಆಗುತ್ತೆ. ಸೊ ಇನ್ನೂ ಕೆಲವೊಂದು ಟಾಪ್ ಕಾಲೇಜ್ ಅಂದರೆ ಆವ್ರೇಜ್ ಕಾಲೇಜಲ್ಲಿ ಏನಾಗುತ್ತೆ, 10,000 ಇಂದ 20,000 ತನಕನೂ ಇನ್ಕ್ರೀಸ್ ಆಗುತ್ತೆ. ಸೊ ವಿತ್ ಎಕ್ಸಾಂಪಲ್ ತೋರಿಸ್ಕೊಡ್ತೀನಿ ನಿಮಗೆ, ಸುಮ್ಮನೆ ಹೇಳ್ತಾ ಇಲ್ಲ, ನಿಮಗೆ ಲಾಸ್ಟ್ ಇಯರ್ ಕಟ್ ಆಫ್ ಎಕ್ಸಾಂಪಲ್ ತೋರಿಸಿ ಹೇಳ್ಕೊಡ್ತೀನಿ. ಸೊ ಅದರಿಂದ ಗಾಬರಿಯಾಗೋ ಅವಶ್ಯಕತೆ ಇಲ್ಲ. ನಿಮ್ಮ ಪೇರೆಂಟ್ಸ್ ಕೇಳಿ, ಫಸ್ಟ್ ರೌಂಡಲ್ಲಿ ಸಿಕ್ಕಿಲ್ಲ, ಸೆಕೆಂಡ್ ರೌಂಡಲ್ಲಿ ಸಿಗುತ್ತೆ ಅಂತ. ಬಟ್ ನೀವು ಆಪ್ಷನ್ ಎಂಟ್ರಿನ ಕರೆಕ್ಟಾಗಿ ಮಾಡಿರಬೇಕು, ಆವಾಗ ಮಾತ್ರ ನಿಮಗೆ ಚಾನ್ಸು. ನೀವು ಆಪ್ಷನ್ ಎಂಟ್ರಿ ಸರಿಯಾಗಿ ಮಾಡಿಲ್ಲ ಆದ್ರೂ ನೀವು ನಿಮ್ಮ ಪೇರೆಂಟ್ಸ್ಗೆ ಹೋಪ್ಸ್ನ ಕೊಟ್ಟು ಕಾಲೇಜ್ ಸಿಗುತ್ತೆ ಅಂತ ಮಾಡಿದ್ರೆ ಅವ್ರಿಗೂ ಬೇಜಾರಾಗುತ್ತೆ. ಆದ್ದರಿಂದ ನೀವು ಆಪ್ಷನ್ ಎಂಟ್ರಿ ಕರೆಕ್ಟಾಗಿ ಮಾಡಿದರೆ ಮಾತ್ರ ನೀವು ಆ ರೀತಿ ಹೇಳಿ. ಸೊ ಗಾಬರಿಯಾಗೋ ಅವಶ್ಯಕತೆ ಇಲ್ಲ, ನಿಮ್ಗೆ ಇನ್ನೂ ಸೆಕೆಂಡ್ ರೌಂಡ್ ಇದೆ. ಸೊ ಸೆಕೆಂಡ್ ರೌಂಡಲ್ಲಿ ನೀವು ಈಗ ನಿಮಗೆ ಆಪ್ಷನ್ಸ್ನ ಎಡಿಟ್ ಮಾಡೋದಕ್ಕೆ ಚಾನ್ಸ್ ಕೊಡ್ತಾರಾ? ಸೊ ಚಾನ್ಸ್ ಕೊಡ್ತಾರೆ ಎಡಿಟ್ ಮಾಡೋದಕ್ಕೆ. ಬಟ್ ನೀವು ಏನು ಮಾಡ್ಬೋದು, ಆ ಒಂದು ಎಡಿಟ್ ಚಾನ್ಸಲ್ಲಿ ನೀವು ಕಾಲೇಜ್ನ ರಿಆರ್ಡರ್ ಮಾಡ್ಬೋದು ಅಷ್ಟೇ. ಸೊ ಈಗ ಒಂದು 10 ಕಾಲೇಜ್ನ ಆ್ಯಡ್ ಮಾಡಿರ್ತೀರ ನೀವು. ಸೊ ಈ ಒಂದು 10 ಕಾಲೇಜಲ್ಲಿ ಈಗ RV, ನೆಕ್ಸ್ಟು PES, ನೆಕ್ಸ್ಟು BMS, ನೆಕ್ಸ್ಟು ಅಂಬೇಡ್ಕರ್ ಕಾಲೇಜು, ಈ ರೀತಿ ಕಾಲೇಜ್ನ ಆ್ಯಡ್ ಮಾಡಿರ್ತೀರ. ನೀವು ಇದನ್ನು ಮೇಲ್ಗಡೆ ಹಾಕ್ಬೋದು, ಇದನ್ನು ಕೆಳಗಡೆ ಹಾಕ್ಬೋದು, ಮತ್ತು ಇದನ್ನು ಮೇಲಾಕಿ ಇದನ್ನು ಫಸ್ಟು ಕೊನೆಗೆ ಹಾಕ್ಬೋದು. ಸೊ ಈ ರೀತಿ ರಿಆರ್ಡರ್ ಮಾಡ್ಬೋದು ಮತ್ತು ಕಾಲೇಜ್ನ ಡಿಲೀಟ್ ಮಾಡ್ಬೋದು. ಸೊ ನಿಮಗೂ ಚಾನ್ಸ್ ಕೊಡ್ತಾರೆ ಅಂದರೆ ಎಡಿಟ್ ಮಾಡೋದಕ್ಕೆ. ಬಟ್ ನೀವು ಕಾಲೇಜ್ನ ಆ್ಯಡ್ ಮಾಡೋದಕ್ಕಾಗಲ್ಲ, ಇದೊಂದು ಮೈಂಡಲ್ಲಿ ಇರಲಿ. ಜಸ್ಟು ನಿಮಗೆ ಇರುವ ಕಾಲೇಜ್ ಲಿಸ್ಟ್ನ ನೀವು ಆಲ್ಟರ್ ಮಾಡ್ಬೋದು ಅಷ್ಟೇ. ಇದು ಗೊತ್ತಾಯಿತು ಅಂತ ಅಂದ್ಕೊತೀನಿ. ಮೇಲಿರೋ ಕಾಲೇಜ್ನ ಕೆಳಗೆ ಹಾಕ್ಬೋದು, ಕೆಳಗಿರೋದನ್ನ ಮೇಲೆ ಹಾಕ್ಬೋದು. ಸೊ ಈ ರೀತಿ ನೀವು ಬರೀ ಎಡಿಟ್ ಮಾಡ್ಬೋದು ಅಷ್ಟೇ. ಸೊ ಹೊಸದಾಗಿ ಆಪ್ಷನ್ ಎಂಟ್ರಿ ಮಾಡೋದಕ್ಕಾಗಲ್ಲ, ಬರೀ ಎಡಿಟ್ ಮಾಡಿಕೊಂಡು ನಿಮಗೆ ಸಿಗುವ ಸೆಕೆಂಡ್ ರೌಂಡಲ್ಲಿ ಸಿಗುತ್ತಾ ಏನೋ ವೆಯ್ಟ್ ಮಾಡಬೇಕಷ್ಟೆ. ನೆಕ್ಸ್ಟು ಈಗ ನಿಮಗೆ ಲಾಸ್ಟ್ ಇಯರ್ದು ನಿಮಗೆ ಫಸ್ಟ್ ರೌಂಡು ಮತ್ತು ಸೆಕೆಂಡ್ ರೌಂಡು ಕಟ್ ಆಫು ಕಂಪೇರ್ ಮಾಡಿ ತೋರಿಸ್ಕೊಡ್ತೀನಿ. ಸೊ ಇದರಿಂದ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ ನಿಮಗೆ, ಕಾಲೇಜ್ ಸಿಗುತ್ತಾ ಸಿಗಲ್ವಾ ಅಂತ. ಸೊ ಕನ್ಫರ್ಮ್ ಆಗಿ ಇಷ್ಟೇ ಇನ್ಕ್ರೀಸ್ ಆಗುತ್ತೆ, ಇಷ್ಟೇ ಡಿಕ್ರೀಸ್ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ನಿಮಗೆ ತುಂಬ ಸ್ಟೂಡೆಂಟ್ಸ್ಗೆ ಡೌಟ್ ಇರುತ್ತೆ. ಸೊ ಏನು ಅಂತ ಹೇಳಿದ್ರೆ, ಕಟ್ ಆಫು KE ಅವರು ಏನಕ್ಕೆ ಇನ್ಕ್ರೀಸ್ ಮಾಡಿದ್ದಾರೆ, ಡಿಕ್ರೀಸ್ ಮಾಡಿದ್ದಾರೆ ಅಂತ. ಇದು ಕಟ್ ಆಫು KE ಅವರು ಇನ್ಕ್ರೀಸ್ ಮಾಡೋದು, ಡಿಕ್ರೀಸ್ ಮಾಡೋದಲ್ಲ. ಈಗ ಯಾವುದೋ ಒಂದು ಕಾಲೇಜಲ್ಲಿ 10 ಸೀಟ್ಸ್ ಇರುತ್ತೆ. ಸೊ 10 ಸೀಟ್ಸು ಫಿಲ್ ಮಾಡಬೇಕು. ಅವಾಗ ಏನಾಗುತ್ತೆ, 20 ಸ್ಟೂಡೆಂಟ್ಸ್ ಆ ಒಂದು ಕಾಲೇಜ್ನ ಆ್ಯಡ್ ಮಾಡಿರ್ತಾರೆ, ಆ ಒಂದು ಬ್ರ್ಯಾಂಚು ಮತ್ತು ಆ ಕಾಲೇಜ್ನ ಅವರ ಲಿಸ್ಟಲ್ಲಿ ಆ್ಯಡ್ ಮಾಡಿರ್ತಾರೆ. ಈಗ ಪ್ರೋಸೆಸ್ ಯಾವ ರೀತಿ ಇರುತ್ತೆ, ಲಾಸ್ಟ್ ಇಯರ್ ಏನಾಗಿರುತ್ತೆ, 20K ಇರುತ್ತೆ ಆ ಒಂದು ಕಾಲೇಜ್ ಕಟ್ ಆಫು. ಯಾಕೆ ಅಂತ ಹೇಳಿದ್ರೆ 20K ತನಕ
ಈಗ 10 ಸೀಟ್ಸ್ ಇರುತ್ತಲ್ವಾ, ಸೊ ಆ ಒಂದು ಈ ಒಂದು ಕಾಲೇಜ್ ಲಿಸ್ಟಲ್ಲಿ ಸೊ 10 ಸೀಟ್ಸಲ್ಲಿ 10 ಜನ ಸ್ಟೂಡೆಂಟ್ಸ್ ಇರ್ತಾರೆ. ಸೊ 1 2 3 4 ಆ ಥರ 10 ತನಕ ಇರ್ತಾರೆ. ಸೊ 10ನೇ ಸ್ಟೂಡೆಂಟು ರ್ಯಾಂಕು ಎಷ್ಟಕ್ಕೆ ನಿಂತಿರುತ್ತೆ ಅಂದರೆ ಯಾರ ರ್ಯಾಂಕು ಚೆನ್ನಾಗಿರುತ್ತೆ, ಇವನ ರ್ಯಾಂಕು 5K ಇರುತ್ತೆ, 10K ಇರುತ್ತೆ, 15K ಇರುತ್ತೆ, ಈ ಒಂದು ಕೊನೆಯದಾಗಿ 20K ಬಂದು ನಿಂತಿರುತ್ತೆ. ಸೊ ಆವಾಗ ಆ ಕಾಲೇಜ್ ಕಟ್ ಆಫ್ ಏನಾಯಿತು, 20K ಆಯಿತು. ಸೊ ಈ ರೀತಿ ಅದು ನೀವು ಕಾಲೇಜು ಸ್ಟೂಡೆಂಟ್ಸು ಎಷ್ಟು ಜನ ಅಪ್ಲೈ ಮಾಡ್ತಾರೆ ಅದ್ರ ಮೇಲೆ ಕಟ್ ಆಫು ಡಿಪೆಂಡ್ ಆಗುವಂಥದ್ದು. ಸೊ ಈಗ ಈ ಒಂದು ಕಾಲೇಜ್ ಕಟ್ ಆಫು 30K ಇದೆ ಅಂತ ಅಂದ್ಕೊಳ್ಳಿ. ಸೊ ಈ ಒಂದು ಕಾಲೇಜ್ಗೆ 20 ಸ್ಟೂಡೆಂಟ್ಸ್ ಆ್ಯಡ್ ಮಾಡ್ತಾರೆ. ಈಗ 20 ಸ್ಟೂಡೆಂಟ್ಸ್ ಆ್ಯಡ್ ಮಾಡಿದಾಗ ಇಲ್ಲೇನಾಗುತ್ತೆ, ಕಡಿಮೆ ಇರೋರು ಈಗ 1000ಇಂದ 2000 3000 ಈ ರೀತಿ 5000ಗೆ ಅಂದರೆ 20ನೇ ಸ್ಟೂಡೆಂಟ್ ರ್ಯಾಂಕು 5000 ಇದೆ. ಸೊ ಅಲ್ಲಿಗೆ ಎಲ್ಲ ಸೀಟ್ಸು ಫಿಲ್ ಆಯಿತು. 20 ಜನದಲ್ಲಿ 10 ಸೀಟ್ಸ್ ಇತ್ತಲ್ವಾ, ಸೊ 10 ಜನದ ರ್ಯಾಂಕು 5000 ಮುಗಿದೋಯ್ತು. ಆವಾಗ ಏನಾಗುತ್ತೆ, ಕಟ್ ಆಫು ಡಿಕ್ರೀಸ್ ಆಗುತ್ತೆ. ಸೊ 30,000 ಇದ್ದಿದ್ದು 5,000, ಯಾವ ರೀತಿ ಆ ಒಂದು ಸೀಟ್ಸು ಫಿಲ್ ಆಗ್ತಾ ಬರುತ್ತೆ. ಸೊ ರ್ಯಾಂಕ್ ನೋಡಿಕೊಂಡು ಸೊ ಆ ಒಂದು ರ್ಯಾಂಕು ಯಾರ್ದು ಚೆನ್ನಾಗಿರುತ್ತೆ ಆವಾಗ ಆ ಒಂದು ಕಟ್ ಆಫ್ ನಿಲ್ಲುತ್ತೆ. ಸೊ ಈ ರೀತಿ ಕಟ್ ಆಫು ಡಿಕ್ರೀಸು ಮತ್ತು ಇನ್ಕ್ರೀಸ್ ಆಗುವಂಥದ್ದು. ಸೊ KE ಅವರು ಯಾವುದೇ ರೀತಿ ಕಟ್ ಆಫ್ನ ಇನ್ಕ್ರೀಸ್ ಮಾಡೋದಾಗಲಿ ಡಿಕ್ರೀಸ್ ಮಾಡೋದಾಗಲಿ ಮಾಡಲ್ಲ. ಜಸ್ಟು ಅದು ಪ್ರೋಸೆಸ್ಸು ಏನು ಅಂತ ಹೇಳಿದ್ರೆ ಸ್ಟೂಡೆಂಟ್ಸು ಎಷ್ಟು ಜನ ಆ ಒಂದು ಕಾಲೇಜು ಮತ್ತು ಆ ಕೋರ್ಸ್ಗೆ ಆಪ್ಷನ್ ಲಿಸ್ಟಲ್ಲಿ ಆ್ಯಡ್ ಮಾಡಿರ್ತಾರೆ. ಸೊ ಅದ್ರ ಮೇಲೆ ಕಂಪ್ಲೀಟ್ ಡಿಪೆಂಡ್ ಆಗಿರುವಂಥದ್ದು ಈ ಒಂದು ಕಟ್ ಆಫು ಡಿಕ್ರೀಸ್ ಮತ್ತು ಇನ್ಕ್ರೀಸ್ ಆಗೋದು. ಸೊ ನೆಕ್ಸ್ಟು ನೀವು ಬೇಕಾದರೆ ಇದನ್ನು ಕಂಪೇರ್ ಮಾಡ್ಕೋಬೋದು. ಸೊ ಈ ಒಂದು ಕಟ್ ಆಫು KEA ವೆಬ್ಸೈಟಲ್ಲೇ ಸಿಗುತ್ತೆ. ಸೊ ತುಂಬ ಯೂಸ್ ಆಗುತ್ತೆ ಇದನ್ನು ಡೌನ್ಲೋಡ್ ಮಾಡಿಕೊಂಡ್ರೆ. ನೆಕ್ಸ್ಟು BMS, ಈಗ ನಾನು BMS ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ ಆಲ್ಮೋಸ್ಟ್ ಈಗ ಕಟ್ ಆಫ್ ಓಪನ್ ಮಾಡಿದಾಗಲೆಲ್ಲ ಇದೇ ಒಂದು ಕಾಲೇಜ್ ಬರುವಂಥದ್ದು. ಸೊ ಈಗ ಫಸ್ಟ್ ರೌಂಡಲ್ಲಿ ಸಿವಿಲ್ ಎಷ್ಟಿದೆ, 47,000 ಇದೆ. ನನ್ನ ಲೆಫ್ಟ್ ಸೈಡಲ್ಲಿ ಇರುವಂಥದ್ದು ರೌಂಡ್ 1 ಅಲಾಟ್ಮೆಂಟು, ರೈಟ್ ಸೈಡಲ್ಲಿ ಇರುವಂಥದ್ದು ರೌಂಡ್ 2 ಅಲಾಟ್ಮೆಂಟು. ಸೊ ಈಸಿಯಾಗಿ ನೀವು ಈ ರೀತಿ ಕಂಪೇರ್ ಮಾಡ್ಕೋಬೋದು. ಇರಲಿ, ನೆಕ್ಸ್ಟು 47,000 ಇದೆ ಸಿವಿಲ್, ಇಲ್ಲೆಷ್ಟಾಗಿದೆ, 64,000 ಆಗಿದೆ. ಆಲ್ಮೋಸ್ಟು 20,000, 15 to 20,000 ಇನ್ಕ್ರೀಸ್ ಆಯಿತು ಕಟ್ ಆಫು ಫಸ್ಟ್ ರೌಂಡ್ಗೂ ಸೆಕೆಂಡ್ ರೌಂಡ್ಗೂ. ನೆಕ್ಸ್ಟು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಎಷ್ಟು, 5,000 ಇದೆ, ಇಲ್ಲಿ 5,900 ಆಗಿದೆ. ಹೇಳಿದ್ನಲ್ಲ, ಟಾಪ್ ಕಾಲೇಜಲ್ಲಿ 500 ಇನ್ಕ್ರೀಸ್ ಆಗ್ಬೋದು, ವಿತಿನ್ 1000 ಒಳಗಡೆನೂ ಇನ್ಕ್ರೀಸ್ ಆಗ್ಬೋದು. ನೆಕ್ಸ್ಟು ಮೆಕ್ಯಾನಿಕಲ್ ಎಷ್ಟಿತ್ತು, 38,000 ಇತ್ತು. ಸೆಕೆಂಡ್ ರೌಂಡಲ್ಲಿ ಏನಾಯಿತು, 38,952. ಸೊ ಆಲ್ಮೋಸ್ಟು ಕಮ್ಮಿ ಇನ್ಕ್ರೀಸ್ ಆಗಿದೆ. ನೆಕ್ಸ್ಟು ಇದೇ ರೀತಿ ಅಂಬೇಡ್ಕರ್ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಇದೆ. ನೆಕ್ಸ್ಟು ಇಲ್ಲಿ ಕಂಪ್ಯೂಟರ್ ಸೈನ್ಸ್ ನೋಡಿ, 12,000 ಇತ್ತು ಫಸ್ಟ್ ರೌಂಡಲ್ಲಿ, ಸೆಕೆಂಡ್ ರೌಂಡಲ್ಲಿ ಎಷ್ಟಾಯಿತು, 15,000. ಆಲ್ಮೋಸ್ಟು ಇದು ಟಾಪ್ ಕಾಲೇಜ್ ಇಷ್ಟಲ್ಲೇ ಬರುತ್ತೆ. ಆಲ್ಮೋಸ್ಟು 3,000 ರ್ಯಾಂಕ್ ವೇರಿ ಆಗಿದೆ, ಸೊ ಇನ್ಕ್ರೀಸ್ ಆಗಿದೆ. ನೆಕ್ಸ್ಟು ಎಲೆಕ್ಟ್ರಿಕಲ್ ತಗೊಳ್ಳಿ. ಎಲೆಕ್ಟ್ರಿಕಲ್ ಎಷ್ಟಿದೆ, 39,000ಇಂದ ಡೈರೆಕ್ಟು 53,000, ಆಲ್ಮೋಸ್ಟು 10 to 11,000 ಇನ್ಕ್ರೀಸ್ ಆಗಿದೆ. ಇದು ಟಾಪ್ ಕಾಲೇಜ್ ಲಿಸ್ಟಲ್ಲೇ ಬರುತ್ತೆ, ಬಟ್ ಕಟ್ ಆಫ್ ಇನ್ಕ್ರೀಸ್ ಆಗಿದೆ. ಈ ರೀತಿ ನಿಮಗೆ ಖಂಡಿತ ಕಟ್ ಆಫ್ ಇನ್ಕ್ರೀಸ್ ಆಗೇ ಆಗುತ್ತೆ, ಬಟ್ 100% ಗ್ಯಾರಂಟಿ ಕೊಡೋದಕ್ಕಾಗಲ್ಲ. ಅದು ಎಷ್ಟು ಜನ ಆ ಒಂದು ಕಾಲೇಜ್ಗೆ ಆಪ್ಷನ್ ಲಿಸ್ಟಲ್ಲಿ ಆ್ಯಡ್ ಮಾಡಿರ್ತಾರೆ ಅದ್ರ ಮೇಲೆ ಕಂಪ್ಲೀಟ್ ಡಿಪೆಂಡ್ ಆಗಿರುವಂಥದ್ದು. ನೆಕ್ಸ್ಟು MS ರಾಮಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಂತ ಅಂದ್ಕೊಳ್ಳಿ. ಈಗ ಮೆಕ್ಯಾನಿಕಲ್ ಇಲ್ಲಿ ಎಷ್ಟಿದೆ, 32,000, ಇಲ್ಲಿ ಎಷ್ಟು ಇನ್ಕ್ರೀಸ್ ಆಗಿದೆ, 44,000 ಇನ್ಕ್ರೀಸ್ ಆಗಿದೆ. ಅಂದರೆ ಆಲ್ಮೋಸ್ಟು 32 44 ಅಂದರೆ 12,000 ಇನ್ಕ್ರೀಸ್ ಆಗಿದೆ. ನೆಕ್ಸ್ಟು ನಿಮಗೆ ರ್ಯಾಂಡಮ್ ಆಗಿ ಯಾವುದೋ ಒಂದು ಆ್ಯಾವ್ರೇಜ್ ಕಾಲೇಜ್ ಅಂತ ಅಂದ್ಕೊಳ್ಳಿ. ಸೊ ಸುಮ್ಮನೆ ಹೇಳ್ತಾ ಇರೋದು. ಇವಾಗ E114 ಅಂತ ಅಂದ್ಕೊಳ್ಳಿ. ಸೊ E114 ಅಂತ ಹೇಳಿದ್ರೆ ಇನ್ನೂ ಕೆಳಗೆ ಬರುತ್ತೆ. ಈ ರೀತಿ ನೀವು ಕಂಪೇರ್ ಮಾಡ್ತಾ ಹೋದರೆ ನಿಮಗೆ ಡೌಟ್ಸ್ ಬರೋಲ್ಲ, ಕಟ್ ಆಫ್ ಎಷ್ಟು ಇನ್ಕ್ರೀಸ್ ಆಗುತ್ತೆ ಏನು ನಿಮಗೆ ಗೊತ್ತಾಗುತ್ತೆ. ನೆಕ್ಸ್ಟು ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಇದು ಒಂದು ಆ್ಯಾವ್ರೇಜ್ ಕಾಲೇಜು ದಾವಣಗೆರೆಯಲ್ಲಿ ಇರೋದು. ಸೊ 59,000 ಇದೆ. ಏನು 2A ಜನರಲ್ ಕ್ಯಾಟಗರಿಗೆ 59,000 ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು. ಇಲ್ಲೆಷ್ಟಾಗಿದೆ, 74,000. ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬ್ರ್ಯಾಂಚು. ಸೊ ಈ ರೀತಿ ನೋಡಿ, ಕಂಪ್ಯೂಟರ್ ಸೈನ್ಸ್ ಎಷ್ಟಿದೆ, 44,000 ಇದೆ, ಇಲ್ಲಿ 49,000, 5,000 ಡಿಫ್ರೆನ್ಸ್ ಆಯಿತು. ನೆಕ್ಸ್ಟು ಸಂಭ್ರಮ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಇದು ಬ್ಯಾಂಗ್ಳೂರು ಕಾಲೇಜು, ಇದು ಒಂದು ಆ್ಯಾವ್ರೇಜ್ ಕಾಲೇಜ್ ಅಂತ ಹೇಳ್ಬೋದು. ಇಲ್ಲಿ ಕಂಪ್ಯೂಟರ್ ಸೈನ್ಸ್ ಎಷ್ಟಿತ್ತು, ಇಲ್ಲಿ ಕಂಪ್ಯೂಟರ್ ಸೈನ್ಸ್ 79,000 ಇತ್ತು, ಇಲ್ಲಿ ಎಷ್ಟಾಗಿದೆ, 1,08,000 ಆಗಿದೆ. ಆಲ್ಮೋಸ್ಟ್ ಎಷ್ಟು, 30,000 ಇನ್ಕ್ರೀಸ್ ಆಗಿದೆ. ನೆಕ್ಸ್ಟು ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ 97,000, ಇಲ್ಲಿ 1,37,000 ಆಗಿದೆ. ಆಲ್ಮೋಸ್ಟ್ ಎಷ್ಟು ಇನ್ಕ್ರೀಸ್ ಆಯಿತು, 35,000 ಇನ್ಕ್ರೀಸ್. ಸೊ ಈ ರೀತಿ ನೀವು ಕಂಪೇರ್ ಮಾಡ್ತಾ ಹೋದರೆ ನಿಮಗೆ ಒಂದು ಐಡಿಯಾ ಬರುತ್ತೆ.
ನೀವು ಹೊರೆಯೋಗೋ ಅವಶ್ಯಕತೆ ಇಲ್ಲ. ಫಸ್ಟ್ ರೌಂಡಲ್ಲಿ ನಿಮಗೆ ಕಾಲೇಜ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಸೆಕೆಂಡ್ ರೌಂಡಲ್ಲಿ ಸಿಗೋದೇ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಮತ್ತು ಫಸ್ಟ್ ರೌಂಡಲ್ಲಿ ಕಾಲೇಜ್ ಸಿಕ್ಕಿದೆ, ಸೆಕೆಂಡ್ ರೌಂಡಲ್ಲಿ ಅಪ್ಗ್ರೇಡ್ಗೆ ವೆಯ್ಟ್ ಮಾಡಿದ್ರೆ ತುಂಬ ಒಳ್ಳೆಯದು. ಸೊ ಅದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಅಪ್ಲೋಡ್ ಮಾಡಿ ತಿಳಿಸ್ಕೊಡ್ತೀನಿ. ಈಗ ಆಲ್ರೆಡಿ ಚಾಯ್ಸ್ 1 ಬಗ್ಗೆ ಸಪ್ರೇಟ್ ಏನು ಚಾಯ್ಸ್ 1 ಚೂಸ್ ಮಾಡಿದ್ರೆ ಏನಾಗುತ್ತೆ, ಸೊ ಅಡ್ಮಿಷನ್ ಆಗಬೇಕು ಅನ್ನೋರು ಚಾಯ್ಸ್ 1ನ ಚೂಸ್ ಮಾಡಬೇಕು. ಸೊ ಅದ್ರ ಬಗ್ಗೆ ನೆಕ್ಸ್ಟ್ ಪ್ರೋಸೆಸ್ ಏನಿರುತ್ತೆ ಕಂಪ್ಲೀಟ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದನ್ನೊಂದ್ಸಲ ಚೆಕ್ ಮಾಡಿ. ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿತ್ತು ಅಂತ ಅನ್ಕೊತೀನಿ. ನೆಕ್ಸ್ಟು ಬೇಕಾದರೆ ಇನ್ನೊಂದು ಸಲ ನಿಮಗೆ ಸೆಕೆಂಡ್ ರೌಂಡ್ಗೂ ಫಸ್ಟ್ ರೌಂಡ್ಗೂ ಎಷ್ಟು ಇನ್ಕ್ರೀಸ್ ಆಗುತ್ತೆ, ಸೊ ಬ್ರ್ಯಾಂಚ್ ವೈಸು ಅದು ಬೇಕಾದ್ರೆ ಸಪ್ರೇಟಾಗಿ ಈ ರೀತಿ ಕಂಪೇರ್ ವಿಡಿಯೋ ಮಾಡಿಕೊಡ್ತೀನಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ತುಂಬ ಸ್ಟೂಡೆಂಟ್ಸು ಭಯ ಪಟ್ಕೊಂಡಿದ್ದಾರೆ, ನನಗೆ ಕಾಲೇಜ್ ಸಿಕ್ಕಿಲ್ಲ, ನನಗೆ ತುಂಬ ಭಯ ಆಗ್ತಿದೆ ಅಂತ ವಾಟ್ಸಪ್ಪಲ್ಲಿ ನೋಡಿದೆ ಮೆಸೇಜು. ಸೊ ಏನೂ ಮಾಡೋದಕ್ಕಾಗಲ್ಲ, ಈಗ ನೀವು ಕಾಲೇಜ್ನ ಆ್ಯಡ್ ಮಾಡೋದಕ್ಕೂ ಆಗಲ್ಲ, ಏನೂ ಮಾಡೋದಕ್ಕಾಗಲ್ಲ. ಸೊ ನೀವು ವೆಯ್ಟ್ ಮಾಡಬೇಕಷ್ಟೇ. ಫಸ್ಟ್ ರೌಂಡ್ ನಿಮ್ಮ ಫ್ರೆಂಡ್ಸ್ದು ಏನಿರ್ತಾರಲ್ಲ, ಅಂದರೆ ಈಗ CET ಸ್ಟೂಡೆಂಟ್ಸು ಫಸ್ಟ್ ರೌಂಡಲ್ಲಿ ಯಾರೆಲ್ಲ ಅಡ್ಮಿಷನ್ ಆಗಬೇಕು, ಸೊ ಅಡ್ಮಿಷನ್ ಆಗೋ ತನಕ ನೀವು ವೆಯ್ಟ್ ಮಾಡಲೇಬೇಕು. ಆಮೇಲೆ ನಿಮಗೆ ಎಡಿಟ್ ಮಾಡೋದಕ್ಕೆ ಚಾನ್ಸ್ನ ಕೊಡುವಂಥದ್ದು. ಸೊ ಅಲ್ಲಿ ತನಕ ನೀವು ಪೇಷನ್ಸಿಂದ ವೆಯ್ಟ್ ಮಾಡಲೇಬೇಕು. ನಿಮಗೆ ಚಾನ್ಸ್ ಕೊಟ್ಟಾಗ ನೀವು ಆಲ್ಟರ್ ಮಾಡ್ಕೋಬೋದಷ್ಟೇ. ನಿಮ್ಮ ರಿಸಲ್ಟ್ಸು ಆಲ್ಮೋಸ್ಟ್ ಆಗಸ್ಟ್ 10th ಆದಮೇಲೆ ಬರ್ಬೋದು. ಅಂದರೆ ನಿಮಗೆ 7th ತನಕ ಚಾಯ್ಸ್ ಎಂಟ್ರಿ ತನಕ ಟೈಮ್ ಕೊಟ್ಟಿದ್ದಾರೆ. ಅದಾದಮೇಲೆ ಒಂದಷ್ಟು ದಿನ ಕಾಲೇಜ್ ಅಡ್ಮಿಷನ್ಗೆ ಟೈಮ್ ಕೊಡ್ತಾರೆ. ಅದಾದ ತಕ್ಷಣ ನಿಮಗೆ ಆಪ್ಷನ್ ಎಂಟ್ರಿ ಎಡಿಟ್ ಮಾಡೋದಕ್ಕೆ ಅಂದರೆ ನೀವು ಆಲ್ಟರ್ ಮಾಡ್ಬೋದು ಅಷ್ಟೇ. ಸೊ ಅದಕ್ಕೆ ಚಾನ್ಸ್ ಕೊಡ್ತಾರೆ. ಸೊ ಗಾಬರಿಯಾಗೋ ಅವಶ್ಯಕತೆ ಇಲ್ಲ, ನೆಕ್ಸ್ಟ್ ರೌಂಡಲ್ಲಿ ನಿಮಗೆ ಸಿಗುವ ಚಾನ್ಸಸ್ ಇದೆ.